2008ರ ಕೇಸ್ ಇದು. ಬ್ಯಾಂಕ್ ವಂಚನೆ ಕೇಸ್ನಲ್ಲಿ ಮಾಜಿ ಸಚಿವ ಕೃಷ್ಣಯ್ಯ ಶೆಟ್ಟಿ ದೋಷಿ ಅಂತ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ತಪ್ಪಿತಸ್ಥರು ಅಂತ ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ ಬಂದಿರುವಂತಹ ಆದೇಶ ಇದು. ಕೃಷ್ಣಯ್ಯ ಶೆಟ್ಟಿ, MTV ರೆಡ್ಡಿ, ಮುನಿರಾಜು, ಶ್ರೀನಿವಾಸ ಇವರೆಲ್ಲರೂ ಕೂಡ ತಪ್ಪಿತಸ್ಥರು ಅಂತ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಬ್ಯಾಂಕ್ ಪ್ರಕರಣವನ್ನ ತನಿಖೆ ನಡೆಸಿದಂತ CBI ಅಧಿಕಾರಿಗಳು ಅದರ ಬೆನ್ನಲ್ಲೇ ಈಗ ಕೋರ್ಟ್ನಿಂದ ಬಂದಿರುವಂತ ಆದೇಶ ಇದು. 2012ರಲ್ಲಿ ಖಾಸಗಿ ಬ್ಯಾಂಕ್ಗೆ ವಂಚನೆ ಮಾಡಿದ್ದಂತ ಗ್ಯಾಂಗ್ ಅಂದ್ರೆ ಫೋರ್ಜರಿ ಮಾಡಿದ್ರು. ಕೋಟ್ಯಂತರ ರೂಪಾಯಿ ವಂಚನೆ ಮಾಡಿದ್ದಂತ 4ವರಿಗೂ ಕೂಡ ಈಗ ಆದೇಶ ಪ್ರಕಟ ಆಗಿದೆ. 4ವರು ಕೂಡ ಇದರಲ್ಲಿ ದೋಷಿ ಅಂತ ಶಿಕ್ಷೆ ಪ್ರಮಾಣವನ್ನ ಪ್ರಕಟಿಸಲಿದೆ ನ್ಯಾಯಾಲಯ. ಫೋರ್ಜರಿ ಮಾಡಿಕೊಂಡು ಒಂದಷ್ಟು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಆ ನಕಲಿ ದಾಖಲೆಗಳಲ್ಲಿ ಅದರ ಆಧಾರದ ಮೇಲೆ ಸಾಲವನ್ನು ತೆಗೆದುಕೊಂಡು ಬ್ಯಾಂಕ್ಗೆ ಇವರು ವಂಚನೆ ಮಾಡಿದ್ರು. 4ವರು ಕೂಡ ಕೃಷ್ಣಯ್ಯ ಶೆಟ್ಟಿ, MTV ರೆಡ್ಡಿ, ಮುನಿರಾಜು, ಶ್ರೀನಿವಾಸ ಇವ್ರು 4ವರ ವಿರುದ್ಧ ಕೂಡ ಕೇಸ್ ದಾಖಲಾಗಿತ್ತು. ಬ್ಯಾಂಕೇ ಕೇಸನ್ನು ದಾಖಲು ಮಾಡಿತ್ತು. ಅದಾದ ನಂತರ CBI ಅಧಿಕಾರಿಗಳು ಈ ಕೇಸನ್ನು ತನಿಖೆ ಮಾಡಿದ್ರು. 2012ರಲ್ಲಿ ಖಾಸಗಿ ಬ್ಯಾಂಕ್ನಲ್ಲಿ ಇವರು ಕೋಟ್ಯಂತರ ರೂಪಾಯಿ ವಂಚನೆ ಮಾಡಿದ್ರು ಅನ್ನುವಂಥ ಕಾರಣಕ್ಕೆ ಫೋರ್ಜರಿ ಮಾಡಿದ್ರು. ನಕಲಿ ದಾಖಲೆಗಳನ್ನು ಇವರೇ ಸೃಷ್ಟಿ ಮಾಡಿ ಇಂತಿಂಥವ್ರು ಲೋನ್ ತೆಗೆದುಕೊಳ್ತಾ ಇದ್ದಾರೆ ಅಂತೇಳಿ ಆ ನಕಲಿ ದಾಖಲೆಗಳ ಆಧಾರದ ಮೇಲೆನೆ ಲೋನ್ ತೆಗೆದುಕೊಂಡಿದ್ರು. ಬಟ್ ಅವೆಲ್ಲವೂ ಕೂಡ ದಾಖಲೆಗಳು ಒರಿಜಿನಲ್ ಅಲ್ಲ, ಡ್ಯೂಪ್ಲಿಕೇಟ್. ಹೀಗಾಗಿ 4ವರ ವಿರುದ್ಧ ಕೂಡ ಪ್ರಕರಣ ದಾಖಲಾಗಿತ್ತು. ಬ್ಯಾಂಕ್ ಸಿಬ್ಬಂದಿಯೇ, ಬ್ಯಾಂಕ್ ಮ್ಯಾನೇಜ್ಮೆಂಟೇ ಪ್ರಕರಣ ದಾಖಲು ಮಾಡಿದ್ರು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್ ಪಟೇಲ್, ಈಗಾಗಲೇ 2012ರ ಖಾಸಗಿ ಬ್ಯಾಂಕ್ ವಂಚನೆ ಕೇಸ್ನಲ್ಲಿ 4ವರು ದೋಷಿಗಳಿಗೂ ಕೂಡ ಈಗ ಅವ್ರ ದೋಷಿಗಳು ಅನ್ನೋದು ಆದೇಶ ಸಿಕ್ಕಿದೆ ಕೋರ್ಟಿಂದ. ಏನ್ ಶಿಕ್ಷೆ ಪ್ರಕಟ ಆಗಬಹುದು? ಕೇಸ್ ಬಗ್ಗೆ ವಿವರಣೆ ಕೊಡೋದಾದ್ರೆ. ಮಾಜಿ ಸಚಿವ ಕೃಷ್ಣಯ್ಯ ಶೆಟ್ಟಿಗೆ ಬಹುತೇಕ ಜೈಲು ಖಚಿತವಾಗಿರುವಂತದ್ದು. 2012ರಲ್ಲಿ ಕೋಟ್ಯಾಂತರ ರೂಪಾಯಿ ಸಾಲವನ್ನ ಪಡ್ಕೊಂಡಿದ್ರು. ಖಾಸಗಿ ಬ್ಯಾಂಕ್ ಒಂದಕ್ಕೆ ನಕಲಿ ದಾಖಲೆಗಳನ್ನ ಕೊಟ್ಟು ಕೋಟ್ಯಾಂತರ ರೂಪಾಯಿ ಹಣವನ್ನ ತೆಗೆದುಕೊಂಡು ಹಣವನ್ನ ವಾಪಸ್ ಕಟ್ಟದೆ, ಸಾಲವನ್ನು ವಾಪಸ್ ಕಟ್ಟದೆ ವಂಚನೆಯನ್ನ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಖಾಸಗಿ ಬ್ಯಾಂಕ್ ಏನಿದೆ ಇದು CBIಗೆ ದೂರನ್ನ ಕೊಟ್ಟಿತ್ತು. ದೂರಿನ ಅನ್ವಯ ಪ್ರಕರಣ ದಾಖಲು ಮಾಡ್ಕೊಂಡಿದ್ದಂತಹ CBI ಅಧಿಕಾರಿಗಳು ಪ್ರಕರಣದ ದಾಖಲೆಯನ್ನ ಮಾಡಿಕೊಂಡು ವಿಚಾರಣೆಯನ್ನ ನಡೆಸ್ತಾರೆ, ತನಿಖೆಯನ್ನು ನಡೆಸ್ತಾರೆ. ತನಿಖೆ ನಡೆಸಿದ ಬಳಿಕ ಅದನ್ನ ದೋಷಾರೋಪಣಾ ಪಟ್ಟಿಯನ್ನು ಕೂಡ ಸಲ್ಲಿಕೆಯನ್ನ ಮಾಡುವಂತದ್ದು. ಇದಾದ ನಂತರ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಪ್ರಕರಣದ ಒಂದು ತನಿಖೆ ವಿಚಾರಣೆ ನಡೀತಾ ಇರುತ್ತೆ. ಇದೀಗ ಕೃಷ್ಣಯ್ಯ ಶೆಟ್ಟಿ ಸೇರಿದಂತೆ 4 ಜನ ತಪ್ಪಿತಸ್ಥರೆಂದು ಕೋರ್ಟ್ ತೀರ್ಪು ನೀಡಿರುವಂತದ್ದು. ಕೃಷ್ಣಯ್ಯ ಶೆಟ್ಟಿ, MTV ರೆಡ್ಡಿ, ಮುನಿರಾಜು, ಶ್ರೀನಿವಾಸು ಈ 4 ಜನರು ಕೂಡ ತಪ್ಪಿತಸ್ಥರು ಅಂತ ಹೇಳಿ ಈಗಾಗಲೇ ಕೋರ್ಟ್ ತೀರ್ಪನ್ನು ನೀಡಿದೆ. ಆದ್ರೆ ಇನ್ನಷ್ಟೇ ಶಿಕ್ಷೆ ಪ್ರಮಾಣ ಕೂಡ ಅದಕ್ಕೆ ಹಾಕ್ಬೇಕಾಗಿದೆ. ನಕಲಿ ದಾಖಲೆಗಳನ್ನು ಕೊಟ್ಟು ಬ್ಯಾಂಕಿಗೆ ವಂಚನೆ ಮಾಡಿದ ಅಡಿಯಲ್ಲಿ ಇವರಿಗೆ ಶಿಕ್ಷೆ ಪ್ರಕಟವಾಗಲು ಬಾಕಿ ಉಳಿದಿರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ. ಎರಡ್ 2012ರಲ್ಲಿ ಖಾಸಗಿ ಬ್ಯಾಂಕ್ಗೆ ಈ ಗ್ಯಾಂಗ್ ಏನಿದೆ 4ವರ ಗ್ಯಾಂಗ್ ವಂಚನೆ ಎಸಗಿತ್ತು. ಅಂದರೆ ಕೋಟ್ಯಾಂತರ ರೂಪಾಯಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಸಾಲ ತೆಗೆದುಕೊಂಡಿದ್ರು. ಅದರ ಸಂಬಂಧ ಬ್ಯಾಂಕ್ ಮ್ಯಾನೇಜ್ಮೆಂಟೇ ಕೇಸನ್ನು ದಾಖಲು ಮಾಡಿತ್ತು. CBI ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ರು. ತನಿಖೆಯೆಲ್ಲ ಸಂಪೂರ್ಣ ಆಗಿದ್ದು ಕೋರ್ಟ್ ಕೂಡ ಈಗ ಈ 4ವರು ಕೂಡ ಈ ಕೇಸ್ನಲ್ಲಿ ದೋಷಿಗಳು ಅಂತ ಆದೇಶವನ್ನು ಪ್ರಕಟ ಮಾಡಿದೆ. ಹಾಗಾಗಿ ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ ಬಂದಿರುವಂತಹ ಆದೇಶ ಇದು. ಇವರಿಗೆ ಏನು ಶಿಕ್ಷೆ ಆಗುತ್ತೆ, ಎಷ್ಟು ವರ್ಷ, ಏನು ಕತೆ, ಅದ್ರ ಬಗ್ಗೆ ಇನ್ನೂ ಕೂಡ ಡೀಟೇಲ್ಸ್ ಸಿಗಬೇಕಿದೆ. ಸದ್ಯಕ್ಕೆ ಬ್ಯಾಂಕ್ ಪ್ರಕರಣ ಏನಿದೆ ಈಗ ಒಂದು ರೀತಿ ಸುಖಾಂತ್ಯ ಕಂಡಿದೆ. ಅವ್ರು ಮಾಡಿದಂಥ ವಂಚನೆ ಏನಿದೆ ಅದೆಲ್ಲವೂ ಕೂಡ ಸಾಬೀತಾಗಿದೆ. ಹೀಗಾಗಿನೇ ಈಗ ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ ಇವ್ರು 4ವರಿಗೂ ಕೂಡ ಶಿಕ್ಷೆ ಆಗಬೇಕು ಅಂತೇಳಿ ಕೋರ್ಟ್ ಪ್ರಕಟ ಮಾಡಿದೆ.